ನಮಸ್ತೆ, ಜೈ ಹಿಂದ್. ಈಗಾಗಲೇ ನಾನು SSR ಮೆಡಿಕಲ್ ಆ್ಯಂಡ್ MR ಬಗ್ಗೆ ವಿಡಿಯೋನ ಕೊಡಲಾಗಿದೆ. ಈ ಕೊಡ್ತಾರಂಥ ವಿಡಿಯೋ SSR ಕೊಟ್ಟಿರುವಂಥದ್ದು. SSR ಆದರೆ ಇದು ಅಗ್ನಿವೀರ್ SSR ಆಗಿರ್ತದೆ. ಸರ್ವ್ ಅವರ್ ನೇಷನ್. Female candidates for Agniveer SSR batch February 2025 and January 2026. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಪ್ಪ ಇದೆ ಅಂತಂದ್ರೆ ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಅನ್ಮ್ಯಾರಿಡ್ ಫಿಮೇಲ್ ಅವಿವಾಹಿತ ಹೆಣ್ಮಕ್ಳಿಂದ ಗಂಡು ಮಕ್ಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಕ್ವಾಲಿಫಿಕೇಶನ್ 10+2 ಆಗಿರಬೇಕು. MR ಅಲ್ಲಿ ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು. ಇಲ್ಲಿ 10+2 ಆಗಬೇಕಾಗುತ್ತೆ. ವಿತ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಫ್ರಮ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಶನ್ ರಿಕಾಗ್ನೈಸ್ಡ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗೌರ್ಮೆಂಟ್ ಆಫ್ ಇಂಡಿಯಾ ವಿತ್ ಮಿನಿಮಮ್ 50% ಅಗ್ರಿಗೇಟೆಡ್ ಇರಲೇಬೇಕಾಗ್ತದೆ. ಏಜ್ ಕ್ರೈಟೇರಿಯಾ ಇದೆ. ಫೆಬ್ರವರಿ 2025 ಬ್ಯಾಚ್ಗೆ 1st ಸೆಪ್ಟೆಂಬರ್ 24 to 29 ಫೆಬ್ರವರಿ 28 ತನಕ ಇರ್ತದೆ. ಅಗ್ನಿವೀರ್ ಜಾನ್ವರಿ 2026 ಬ್ಯಾಚ್ಗೆ 1st ಫೆಬ್ರವರಿ 25 to 31st ಜುಲೈ 28 ತನಕ ಇರ್ತದೆ. ನೆಕ್ಸ್ಟ್ ಥರ್ಡ್ ಬ್ಯಾಚ್ ಇರುವಂತಹ ಅಗ್ನಿವೀರ್ ಫೆಬ್ರವರಿ 2026 ಬ್ಯಾಚ್ಗೆ 1st ಜುಲೈ 25 to 31st ಡಿಸೆಂಬರ್ 28 ಈ ಏಜ್ ಗ್ರೂಪ್ ಅಲ್ಲಿ ಇರಬೇಕಾಗುತ್ತೆ. ಏನಪ್ಪಾ ಇದು, ಒಟ್ಟೊಟ್ಟಿಗೆ 3 ಬ್ಯಾಚ್ಗಳನ್ನ ಕಾಲ್ ಮಾಡಲಾಗಿದೆ. ಹೌದು, ನಿಜ, ಅವರಿಗೆ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಲಾಗಿದೆ. ಇದೊಂದು ಸುವರ್ಣ ಅವಕಾಶ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಡ್ಯೂರೇಷನ್ ಆಫ್ ಸರ್ವಿಸಸ್ ಏನಿದೆ ಅಗ್ನಿಪಥ ಸ್ಕೀಮ್ ನಲ್ಲೇ ಇರುವ ಕಾರಣ 4 ವರ್ಷ ಇರ್ತದೆ. ನಿಮ್ಗೆ ಪೇ ಸ್ಕೇಲ್ ಇರ್ತದೆ 30,000, 33,000, 36,500 and 40,000 ನಿಮಗೆ ಪೇ ಸ್ಕೇಲ್ ಇರ್ತದೆ. ಈಗಾಗಲೇ ನಮ್ಮ ಸಂಗಡ ಮೈಸೂರಿನ ಯೂಟ್ಯೂಬ್ ಚಾನಲ್ನಲ್ಲಿ ಅಗ್ನಿಪಥ ಸ್ಕೀಮಿಂದ ಸಿಗುವಂತ ಆರ್ಥಿಕ ವ್ಯವಸ್ಥೆಯ ಸಂಬಂಧಪಟ್ಟಂತೆ ವಿಡಿಯೋನ ಕೊಡಲಾಗಿದೆ. ವಿಡಿಯೋದಲ್ಲಿ ನೀವು ನೋಡಬಹುದು. ಸೆಲೆಕ್ಷನ್ ಪ್ರೋಸೆಸ್ ಏನಿದೆ, ಮೊದಲು ನಿಮಗೆ ರಿಟರ್ನ್ ಎಕ್ಸಾಮ್ ಆಗುತ್ತೆ. ಓಮರ್ ಬೇಸಿಸ್ ನಲ್ಲೇ ಇರ್ತದೆ. ದ ಕ್ವಶನ್ ಪೇಪರ್ ವಿಲ್ ಬಿ ಕಂಪ್ಯೂಟರ್ ಬೇಸ್ಡ್ ಅಂತ ಹೇಳಲಾಗಿದೆ. 100 ಕ್ವಶನ್ಸ್ ಇರ್ತದೆ. 1 ಮಾರ್ಕ್ ಈಚ್ ಕ್ವಶನ್ ಇರ್ತದೆ. ಅದರಲ್ಲಿ ಕೂಡ 2 ಲ್ಯಾಂಗ್ವೇಜ್ ಕೊಡಲಾಗಿದೆ. ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಮಾತ್ರ ಕೊಡಲಾಗ್ತದೆ. ಹಿಂದಿ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ 2 ಲ್ಯಾಂಗ್ವೇಜ್ ಕೊಡಲಾಗ್ತದೆ. ನಿಮಗೆ ಈ ಸಬ್ಜೆಕ್ಟ್ ನಿಮ್ಗೆ ಇರಲೇಬೇಕು. ಇಂಗ್ಲಿಷ್, ಸೈನ್ಸ್, ಮ್ಯಾಥಮೆಟಿಕ್ಸ್ ಅಂಡ್ ಜನರಲ್ ಅವೇರ್ನೆಸ್ ಈ 4 ಸಬ್ಜೆಕ್ಟ್ ಇರ್ತದೆ. ಈ 4 ಸಬ್ಜೆಕ್ಟ್ ಅನ್ನು ನೀವು ತಯಾರಿ ಮಾಡ್ಕೋಬೇಕು. ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಜಾಯಿನ್ ಇಂಡಿಯನ್ ನೇವಿ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಸ್ಯಾಂಪಲ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಬಹುದು. ನೆಗೆಟಿವ್ ಮಾರ್ಕ್ಸ್ 1/4 ಇರುತ್ತೆ. 0.25 ಮಾರ್ಕ್ಸ್ ಕಟ್ ಆಗ್ತದೆ. ಜೊತೆ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಗೆ 550 ರೂಪಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗ್ತದೆ. ಸ್ಟೇಜ್ 1 ನಲ್ಲಿ ಕ್ವಾಲಿಫೈ ಆಗಿ ಶಾರ್ಟ್ ಲಿಸ್ಟ್ ಹೆಸರು ಬಂದ್ರೆ ಸ್ಟೇಜ್ 2 ಗೆ ನೀವು ಕ್ವಾಲಿಫೈ ಆಗ್ತದೆ. ಸ್ಟೇಜ್ 2 ನಲ್ಲಿ ನಿಮಗೆ PFT ಇರುತ್ತೆ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್. ತದನಂತರ ಜೊತೆಗೆ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆದ ನಂತರ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಮೆಡಿಕಲ್ ಇರ್ತದೆ. ಮೆಡಿಕಲ್ ಕ್ವಾಲಿಫೈ ಆದ ನಂತರ ನಿಮಗೆ ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಮೆರಿಟ್ ಲಿಸ್ಟ್ಗೆ ನೀವು ವೇಟ್ ಮಾಡಬೇಕಾಗ್ತದೆ. NCC ಸರ್ಟಿಫಿಕೇಟ್ ಇರೋರಿಗೆ ಫಸ್ಟ್ ಸ್ಟೇಜ್ ಎಕ್ಸಾಮ್ ಇರೋದಿಲ್ಲ. ಡೈರೆಕ್ಟ್ ಸೆಕೆಂಡ್ ಸ್ಟೇಜ್ಗೆ ನೀವು ಕ್ವಾಲಿಫೈ ಆಗ್ತೀರಾ. ಫಿಸಿಕಲ್ ಫಿಟ್ನೆಸ್ ಏನಿರುತ್ತೆ, ಗಂಡು ಮಕ್ಕಳಿಗೆ 1.6 ಕಿಲೋಮೀಟರ್ಗೆ 6 ನಿಮಿಷ, ಹೆಣ್ಣು ಮಕ್ಕಳಿಗೆ 8 ನಿಮಿಷ. ಸ್ಕ್ವಾಟ್ಸ್ ಊಟ ಬೈಟಕ್ 20, ಗಂಡು ಮಕ್ಕಳಿಗೆ 15, ಹೆಣ್ಮಕ್ಳಿಗೆ ಪುಷಪ್ಸ್ ಗಂಡು ಮಕ್ಕಳಿಗೆ 15, ಹೆಣ್ಮಕ್ಳಿಗೆ 10. ಬೆಂಟನಿ ಸಿಟಪ್ಸ್ ಏನಿದೆ 15, ಗಂಡು ಮಕ್ಕಳಿಗೆ 10, ಹೆಣ್ಮಕ್ಳಿಗೆ ಇರ್ತದೆ. ಅಪ್ಲಿಕೇಶನ್ ಡೇಟು ಸೇಮ್ ಇರುತ್ತೆ. 29 ಮಾರ್ಚಿಂದ 10 ಏಪ್ರಿಲ್ ತನಕ. ಸೊ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೂರು ಒಟ್ಟಿಗೆ ಅಪ್ಲಿಕೇಶನ್ ಬಿಟ್ಟಿರೋಂಥದ್ದು. ಡೈರೆಕ್ಟರ್ ಸರ್ ನಾನು ಅಗ್ನಿವೀರ್ಗೆ ಹೋಗಲ್ಲ ಸರ್, ಅಗ್ನಿಪಥ ಸ್ಕೀಮಲ್ಲಿ ನಂಗೆ ಇಷ್ಟ ಇಲ್ಲ ಅನ್ನೋರು 10+2 ಆಗಿರುವಂಥ ಸೈನ್ಸ್ ಕ್ಯಾಂಡಿಡೇಟ್ಸು ನೀವು ಡೈರೆಕ್ಟ್ಲಿ SSR ಮೆಡಿಕಲ್ಗೆ ಸೆಲೆಕ್ಷನ್ ಆಗ್ಬೋದು. ಸೋಲ್ಜರ್ ಆಗ್ಬೋದು, ಸೇಲರ್ ಅಂತ ಹೇಳ್ತೀವಿ, ಅದರಲ್ಲಿ ನೀವು ಡೈರೆಕ್ಟ್ ಸೆಲೆಕ್ಷನ್ ಆಗಿ ಹೋಗ್ಬೋದು. ಜೊತೆಗೆ ನೀವು ಅಗ್ನಿಪಥ ಸ್ಕೀಮಲ್ಲಿ ಹೋಗ್ತಿದ್ರೆ SSR ಅಗ್ನಿವೀರ್ ಆಗೋಗ್ಬೋದು ಅಥವಾ MR ಆಗಿ ಕೂಡ ಸೆಲೆಕ್ಷನ್ ಆಗ್ಬೋದು. ನಮ್ಮ ಸರಿಗಡ ಮೈಸೂರಿನಲ್ಲಿ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್ ಜೊತೆಗೆ ಸೆಂಟ್ರಲ್ ಗವರ್ನಮೆಂಟ್ ಸಂಬಂಧಪಟ್ಟಂತ BSF
BSF, CRPF, RRB, ITBP, CSF ಈ ಥರ ಕೂಡ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದೀವಿ. ಜೊತೆಗೆ ಸ್ಟೇಟ್ ಪೊಲೀಸ್ ಕೂಡ ತರಬೇತಿ ಕೊಡ್ತಾ ಇದ್ದೀವಿ. ಈ ವರ್ಷ ನಮ್ಮ ಸೈನಿಕರ ಮೈಸೂರಿನಲ್ಲಿ 10 ಎಕರೆಸ್ ಕ್ಯಾಂಪಸ್ಸಲ್ಲಿ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಇನ್ಕ್ಲೂಡಿಂಗ್ ಸ್ಕೂಲ್, ಕಾಲೇಜ್ ಕೂಡ ಕೊಡಲಾಗ್ತಾ ಇದೆ. 4th ಸ್ಟ್ಯಾಂಡರ್ಡ್ ಟು 12th ತನಕ ಮಕ್ಕಳಿಗೆ ಎಜುಕೇಷನ್, ಸ್ಕೂಲ್ ಎಜುಕೇಷನ್, ಕಾಲೇಜ್ ಎಜುಕೇಷನ್ ಜೊತೆಗೆ ಕ್ಯಾಂಪಸ್ನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್, ರಿಟರ್ನ್ ಎಕ್ಸಾಮ್ ಕೋಚಿಂಗ್ ಸಂಬಂಧಪಟ್ಟಂತೆ ಹಾಸ್ಟೆಲ್ ಫೆಸಿಲಿಟಿನ ಕೊಡಲಾಗ್ತಾಯಿದೆ. ಆಸಕ್ತ ಮಕ್ಕಳು ಜೊತೆಗೆ ಪೋಷಕರು ತನ್ನ ಮಕ್ಕಳನ್ನು ಒಳ್ಳೆ ಎಜುಕೇಷನ್ ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಒಳ್ಳೆ ಎನ್ವೈರ್ಮೆಂಟ್ ಇರುವಂಥ ಹಾಸ್ಟೆಲ್ ಫೆಸಿಲಿಟೀಸ್ ಬೇಕು, ಫ್ಯೂಚರ್ಲಿ ಏನಾದರೂ ಜಾಬ್ ಅಥವಾ ಸರ್ವಿಸ್ ಮಾಡಬೇಕು ಎಂಬ ಆಸಕ್ತ ಇತ್ತು ಅಂದರೆ ನಮ್ಮ ಸೈನಿಕರು ಮೈಸೂರಿಗೆ ಬಂದು ಜಾಯ್ನ್ ಆಗ್ಬೋದು. ಲಿಮಿಟೆಡ್ ಸೀಟ್ಸ್ ಅವಕಾಶ ಕೊಡಲಾಗಿದೆ. 4th to 12th ತನಕ ಮಕ್ಕಳಿಗೆ ನಾವು ಎಜುಕೇಷನ್ ಜೊತೆಗೆ ಕೋಚಿಂಗ್ ಕೊಡ್ತಾ ಹಾಸ್ಟೆಲ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಆಸಕ್ತ ಪೋಷಕರು ತಮ್ಮ ಮಕ್ಕಳನ್ನು ನಮ್ಮ ಕ್ಯಾಂಪಸ್ಗೆ ಜಾಯ್ನ್ ಮಾಡಿಸ್ಬೋದು. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್. Welcome to Sainik Academy, Mysore. Learning today, leading tomorrow. I am studying in Sainik Academy, Mysore for Sainik School and Rashtriya Military School and JNV and Morarji. We have become future military officers. ನಮ್ಮ ಅಕಾಡೆಮಿಗೆ ಬರುವಂಥ ಅಭ್ಯರ್ಥಿಗಳು ಭವಿಷ್ಯದ ಸೈನಿಕರಾಗುವ ಕನಸನ್ನು ಹೊತ್ತು ನಾನು ಸಾಧಕನಾಗಬೇಕು, ದೇಶ ಸೇವೆ, ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು, ನಾನು ಒಬ್ಬ ಸೈನಿಕನಾಗಿ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸಿರುವುದರ ಜೊತೆಗೆ ಗೌರವವನ್ನು ಕೂಡ ದೊರಕಿಸಿಕೊಡಬೇಕೆಂಬ ಮನೋಭಾವದೊಂದಿಗೆ ನಮ್ಮ ಸಂಸ್ಥೆಗೆ ಬರುತ್ತಾರೆ. I am Sridhara CM, ex-Black Hat Commando and founder of Sainik Academy Mysuru. I have served 18 years in the Indian Army. ನನಗೆ ಭಾರತೀಯ ಸೇನೆ ಅಪಾರವಾದ ಅನುಭವವನ್ನು ಕೊಟ್ಟಿದೆ. ಈ ಅನುಭವದೊಂದಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ್ ಅಕಾಡೆಮಿ ಮೈಸೂರು ಎಂಬ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ 361 ಆಕಾಂಕ್ಷಿಗಳು ಭಾರತಾಂಬೆ ಸೇವೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಒಂದು ಸಂಸ್ಥೆ ಇಷ್ಟಕ್ಕೆ ನಿಲ್ಲಬಾರದೆಂಬ ಈಗ ಸುಮಾರು 10 ಎಕರೆಯ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ. I want to become an NDA officer. I want to become an Indian Navy officer. I want to become an Marcos. I want to become a paracommando. I want to become an Agnivir soldier. I want to become a NST Black Cat Commando. My vision for SAM is to create a transformational learning environment that not only focuses on academic excellence but also developing strong character and military discipline in our candidates. We aim to build future leaders who are well prepared to excel in the most competitive exams and make their mark in the world while maintaining physical and mental strength. I had completed my NCC training, but I wasn't able to crack the CDS exam on my own. I was missing the right guidance. That's when I got to know about the SAM Academy. At SAM, I got personalized coaching and the faculty here are extremely dedicated to helping each student to excel. Thanks to SAM Academy, I feel prepared not just for the CDS exam but for life itself. At SAM, our mission is to provide holistic education that blends academic excellence with military discipline. We aim to shape responsible citizens who not only excel in their careers but also uphold the value of our rich cultures. We believe in respecting our elders, seniors and parents, and we instill in our candidates the responsibility to preserve and honor these values. Our commitment is to guide every candidate in not only achieving their academic goals but also in becoming respectful and responsible individual for our nation's futures. We offer hostel facilities with personal lockers for every student. Our aim is to provide home-like comfort with healthy, nutritious food, hot water and a clean environment.
Our campus features has amazing sports facilities including football, volleyball, and we have a 400-meter track, basketball court, and we also conduct a military obstacle course. Along with this, we offer yoga, meditation, and martial arts to help our students grow in strength, balance, and flexibility. Outdoor activities like trekking and educational trips. We also provide transportation and have a medical room for any emergencies, ensuring complete care and safety for your child. If you want your child to experience the perfect blend of education and military discipline and make the school and college life unforgettable, Sam Academy is the best place. Watching, we look forward to welcoming you to our Sam Academy. Jai Hind.